channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಪಾಠವಾದ ತುತ್ತೂರಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು ಜಿ.ಪಿ. ರಾಜರತ್ನಂ ಕವಿಗಳು ಬರೆದಿದ್ದಾರೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲ ಪ್ರಶ್ನೆ, ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಪ್ರಶ್ನೆ 2, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ, ಕಸ್ತೂರಿಯು ಕೊಳದ ಬಳಿ ತುತ್ತೂರಿಯನ್ನು ಊದಿದನು. ಪ್ರಶ್ನೆ 3, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು. ಪ್ರಶ್ನೆ 4, ಜಂಬದ ಕೋಳಿ ಯಾರು? ಉತ್ತರ, ಜಂಬದ ಕೋಳಿ ಕಸ್ತೂರಿ. ಪ್ರಶ್ನೆ 5, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ, ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಪ್ರಶ್ನೆ 6, ತುತ್ತೂರಿ ಏನಾಯಿತು? ಉತ್ತರ, ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು. ಮುಖ್ಯ ಪ್ರಶ್ನೆ, ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ನೋಡಿ ಮಕ್ಕಳೇ, ಈ ಪದ್ಯವನ್ನು ನೀವು ನೀಟಾಗಿ ಓದಿದರೆ ಇಲ್ಲಿರ್ತಕ್ಕಂತಹ ಬಿಟ್ಟ ಸ್ಥಳಗಳನ್ನು ನೀವು ಸುಲಭವಾಗಿ ತುಂಬಬಹುದು. ಬಣ್ಣದ ತಗಡಿನ ತುತ್ತೂರಿ, ಕಸ್ತೂರಿ ನಡೆದನು ಬೀದಿಯಲಿ, ಜಾರಿತು ನೀರಿಗೆ ತುತ್ತೂರಿ, ಬಣ್ಣದ ತುತ್ತೂರಿ ಹಾಳಾಯಿತು. ಹೀಗೆ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆ, ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ಈ ಕಥೆಯನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡು ಕೆಳಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಹಾಗಾದರೆ ನೋಡಿ, ಈ ಕಥೆಯನ್ನು ಓದೋಣ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ನೋಡಿ, ಕತೆ ತುಂಬ ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಹಾಗಾದರೆ ಈ ಕತೆ ನಿಮಗೆ ಅರ್ಥ ಆಯ್ತಲ್ವಾ? ಈ ಕತೆಯನ್ನು ಓದಿ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ. ಮೊದಲ ಪ್ರಶ್ನೆ, ರಾಮಣ್ಣ ಯಾರು? ಇದಕ್ಕೆ ಉತ್ತರ, ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಪ್ರಶ್ನೆ 2, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ, ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಪ್ರಶ್ನೆ 3, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ, ರಾಮಣ್ಣ ಪ್ರತಿದಿನ ಬೆಳಿಗ್ಗೆ ಕಾಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 4, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ, ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿಯುತ್ತಿರಲಿಲ್ಲ. ಹಾಗಾಗಿ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು. ನಂತರ ನೋಡಿ ಮಕ್ಕಳೇ, ಭಾಷಾಭ್ಯಾಸ. ಇಲ್ಲಿ ಕನ್ನಡ ವರ್ಣಮಾಲೆಗಳನ್ನು ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆಗಳು ಎಷ್ಟಿದಾವೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? 49 ಅಕ್ಷರಗಳಿವೆ ಮಕ್ಕಳೇ. ಹಾಗಾದರೆ ನೋಡಿ ಮಕ್ಕಳೇ, ಇಲ್ಲಿ ಸ್ವರಾಕ್ಷರಗಳು ಅಂತ ಕೊಟ್ಟಿದ್ದಾರೆ. ಸ್ವರಾಕ್ಷರಗಳು ಅಂದರೆ ಏನು ಗೊತ್ತಿದೆ ಅಲ್ವಾ? ಕನ್ನಡ ವ್ಯಾಕರಣದಲ್ಲಿ ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಹೇಳ್ತೀವಿ ಮಕ್ಕಳೇ. ಬೇರೆ ಯಾವುದೇ ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಹುಟ್ಟುವ ಈ ಧ್ವನಿಗಳಿಗೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಹಾಗಾದರೆ ಈ ಸ್ವರಗಳು ಎಷ್ಟಿವೆ ಮಕ್ಕಳೇ? ಸ್ವರಗಳು 13 ಇದಾವೆ ಮಕ್ಕಳೇ. ಅವು ಯಾವುವು ಅಂದರೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಇಷ್ಟು ಅಕ್ಷರಗಳು ಅಂದರೆ 13 ಅಕ್ಷರಗಳು ಸ್ವರಾಕ್ಷರಗಳು ಮಕ್ಕಳೇ. ನಂತರ ಯೋಗವಾಹಗಳು ಮಕ್ಕಳೇ. ಯೋಗವಾಹಗಳು ಅಂದ್ರೇನು? ಯೋಗ ಅಂತಂದರೆ ಸೇರಿಕೊಳ್ಳುವುದು ಅಂತ ಅರ್ಥ, ಅಥವಾ ಸಂಬಂಧ ಹೊಂದುವುದು ಅಂತ ಅರ್ಥ. ವಾಹ ಅಂತಂದರೆ ಸಾಗುವುದು ಅಂತ ಅರ್ಥ. ಅಂದರೆ ಸ್ವತಂತ್ರವಾಗಿ ನಿಲ್ಲಲು ಶಕ್ತಿ ಇಲ್ಲದೆ ಬೇರೊಂದು ಅಕ್ಷರದ ಜೊತೆ ಸೇರಿದಾಗ ಮಾತ್ರ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಯೋಗವಾಹಗಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ಯೋಗವಾಹಗಳು ಒಟ್ಟು 2 ಅಕ್ಷರಗಳಿವೆ ಮಕ್ಕಳೇ. ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳ್ತೀವಿ. ಅಮ್ ಅನ್ನೋದು ಅನುಸ್ವಾರ, ಅಹ ಅನ್ನೋದು ವಿಸರ್ಗ. ಯೋಗವಾಹಗಳು 2 ಅಕ್ಷರಗಳಿವೆ ಮಕ್ಕಳೇ.
ನಂತರ ವ್ಯಂಜನಗಳು ಮಕ್ಕಳೇ. ವ್ಯಂಜನಗಳಂದ್ರೆ ಏನು ಅರ್ಥ ಗೊತ್ತಿದೆನಾ ಮಕ್ಕಳೇ? ಕನ್ನಡ ವ್ಯಾಕರಣದಲ್ಲಿ ವ್ಯಂಜನಾಕ್ಷರಗಳು ಅಂತಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಪೂರ್ಣವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ವ್ಯಂಜನಗಳು ಅಂತ ಹೇಳ್ತೀವಿ ಮಕ್ಕಳೇ. ಸ್ವತಂತ್ರವಾಗಿ ಉಚ್ಚರಿಸಲು ಬರೋದಿಲ್ಲ, ಸ್ವರಾಕ್ಷರಗಳ ಜೊತೆಗೂಡಿನೇ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಮಕ್ಕಳೇ. ಹಾಗಾದರೆ ವ್ಯಂಜನಾಕ್ಷರಗಳು ಎಷ್ಟಿವೆ ನೋಡಿ ಮಕ್ಕಳೇ? 34 ವ್ಯಂಜನಾಕ್ಷರಗಳನ್ನು ನಾವು ನೋಡ್ತೀವಿ. ಅವು ಯಾವುವು ಅಂತ ನೋಡಿ. ಕ, ಖ, ಗ, ಘ, ಞ, ಚ, ಛ, ಜ, ಜ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. 34 ಅಕ್ಷರಗಳು ವ್ಯಂಜನಾಕ್ಷರಗಳು ಮಕ್ಕಳೇ. ಸ್ವರಗಳು, ಯೋಗವಾಹಗಳು, ವ್ಯಂಜನಾಕ್ಷರಗಳಂದ್ರೆ ಏನಂತ ತಿಳಿದ್ರಲ್ವಾ ಮಕ್ಕಳೇ? ಹಾಗಾದರೆ ಇಲ್ಲಿ ಅಭ್ಯಾಸದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಮೊದಲ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಮಕ್ಕಳೇ? 49 ಅಕ್ಷರಗಳಿವೆ ಅಂತ ಹೇಳಿದ್ನಲ್ವಾ? ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಈಗ ತಾನೇ ತಿಳಿದ್ರಲ್ವಾ? ಸ್ವರಾಕ್ಷರಗಳು, ಯೋಗವಾಹಗಳು ಮತ್ತು ವ್ಯಂಜನಾಕ್ಷರಗಳು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ನಂತರ ಪ್ರಶ್ನೆ 3 ನೋಡಿ ಮಕ್ಕಳೇ. ವ್ಯಂಜನಾಕ್ಷರಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಕಾಲಮಲ್ಲಿ ನೀವು ವ್ಯಂಜನಾಕ್ಷರಗಳನ್ನು ಬರೀಬೇಕು. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಇಷ್ಟು ಅಕ್ಷರಗಳು ವ್ಯಂಜನಾಕ್ಷರಗಳು ಮಕ್ಕಳೇ. ನಂತರ ಪ್ರಶ್ನೆ 4 ಗಮನಿಸಿ. ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಕೆಲವು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸ್ವರಗಳನ್ನು ಮಾತ್ರ ನೀವು ಆರಿಸಿ ಬರಿಬೇಕು. ಗಮನಿಸಿ ಈ ಅಕ್ಷರಗಳನ್ನು. ಈ ಅಕ್ಷರಗಳಲ್ಲಿ ಸ್ವರಗಳು ಯಾವುವು ಅಂದರೆ ಎ, ಅ, ರು, ಇ, ಈ, ಉ, ಓ, ಓ, ಐ, ಆ, ಉ, ಎ, ಔ. ಇಷ್ಟು ಅಕ್ಷರಗಳು ಸ್ವರಾಕ್ಷರಗಳು ಮಕ್ಕಳೇ. ಈ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಾಕ್ಷರಗಳನ್ನು ಹೀಗೆ ನೀವು ಸಹ ಆಯ್ದು ಬರೆಯಿರಿ. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಅ ಮುಖ್ಯ ಪ್ರಶ್ನೆ. ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ನೀವು ಕೂಡಿಸಿ ಬರಿಬೇಕು. ಪಾಲು ಪ್ಲಸ್ ಆಯಿತು ಏನಾಗುತ್ತೆ? ಪಾಲಾಯಿತು ಅಂತ ಆಗುತ್ತೆ. ಇದೆರಡೂ ಪದಗಳನ್ನು ಕೂಡಿಸಿ ಬರೆದಾಗ ಪಾಲಾಯಿತು ಅಂತ ಪದ ಆಗುತ್ತೆ ಮಕ್ಕಳೇ. ಹಾಗಾದರೆ ಇದಕ್ಕೆ ಉತ್ತರವನ್ನು ಇಲ್ಲಿ ಬರಿಬೇಕು. ಪಾಲಾಯಿತು. ನಂತರ ಬೋಳು ಪ್ಲಸ್ ಆಯಿತು, ಬೋಳಾಯಿತು ಅಂತ ಆಗುತ್ತೆ. ಇಲ್ಲಿ ಬೋಳಾಯಿತು ಅಂತ ಬರೆಯಿರಿ ಮಕ್ಕಳೇ. ನಂತರ ಹಾಳು ಪ್ಲಸ್ ಆಯಿತು ಏನಾಗುತ್ತೆ? ಕೂಡಿಸಿ ಬರೆದಾಗ ಹಾಳಾಯಿತು. ಇಲ್ಲಿ ಬರೆಯಿರಿ ಮಕ್ಕಳೇ, ಹಾಳಾಯಿತು. ನಂತರ ಗೋಳು ಪ್ಲಸ್ ಆಯಿತು ಏನಾಗುತ್ತೆ? ಕೂಡಿಸಿ ಬರೆದಾಗ ಗೋಳಾಯಿತು. ಇಲ್ಲಿ ಗೋಳಾಯಿತು ಅಂತ ಬರೆಯಿರಿ ಮಕ್ಕಳೇ. ನಂತರ ಆ ಮುಖ್ಯ ಪ್ರಶ್ನೆ. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮಕ್ಕಳೇ, ಪ್ರಾಸಪದಗಳು ಅಂದರೆ ಯಾವಂತ ಗೊತ್ತಿದೆನಾ? ಒಂದು ಪದ್ಯದ ಸಾಲುಗಳ ಆರಂಭದಲ್ಲಿ, ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಒಂದೇ ರೀತಿಯ ಧ್ವನಿ ಬರುವಂತೆ ಅಕ್ಷರಗಳನ್ನು ಜೋಡಿಸಿರೋದಕ್ಕೆ ಪ್ರಾಸ ಅಂತ ಹೇಳ್ತೀವಿ ಮಕ್ಕಳೇ. ಸರಳವಾಗಿ ನಾವು ಹೇಳಬೇಕಂದ್ರೆ ಕೇಳಲು ಒಂದೇ ಥರ ಅನಿಸುತ್ತೆ ಮಕ್ಕಳೇ. ಒಂದೇ ರೀತಿಯ ಲಯ ಹೊಂದಿರುವ ಪದಗಳನ್ನು ಪ್ರಾಸಪದಗಳು ಅಂತ ಹೇಳ್ತೀವಿ. ಹಾಗಾದರೆ ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಪ್ರಾಸಪದಗಳನ್ನು ನೋಡೋಣ. ನೋಡ್ರಿ, ಮಾದರಿ ಕೊಟ್ಟಿದ್ದಾರೆ. ಹಾಳಾಯಿತು, ಇದಕ್ಕೆ ಪ್ರಾಸಪದ ಗೋಳಾಯಿತು. ಅದೇ ರೀತಿ ತುತ್ತೂರಿ, ಕಸ್ತೂರಿ, ಬೀದಿಯಲಿ, ರೀತಿಯಲಿ, ನೋಡಿದನು, ಮಾಡಿದನು, ಪಾಲಾಯಿತು, ಬೋಳಾಯಿತು. ಹೀಗೆ ನೀವು ಸಹ ಈ ಪದ್ಯದ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ. ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ
ಕೆಲವು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಉತ್ತರಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಈ ಪ್ರಶ್ನೆಗೆ ಸರಿಯಾದ ಪದ ಯಾವ್ದು ಬರುತ್ತೆ ಅಂತ ನೀವು ಹುಡುಕಿ ಬರೀಬೇಕು. ನೋಡಲು ಬೇಕು ಡ್ಯಾಶ್, ತಿನ್ನಲು ಬೇಕು ಹಣ್ಣು. ಹಣ್ಣಿಗೆ ಪ್ರಾಸಪದ ಯಾವುದು ಮಕ್ಕಳೇ? ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ಹಣ್ಣಿಗೆ ಪ್ರಾಸಪದ ಯಾವುದು ಬರುತ್ತೆ? ಹಣ್ಣು, ಕಣ್ಣು ಅಂತ ಬರುತ್ತಲ್ವಾ. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ನಂತರ ಹಾರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನು. ಹಕ್ಕಿಗೆ ಪ್ರಾಸಪದ ಯಾವುದು ಬರುತ್ತೆ ನೋಡಿ? ಹೆಕ್ಕಿ ಅಂತ ಬರುತ್ತಲ್ವಾ. ಹಾರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ನಂತರ ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು. ಸಾರಿಗೆ ಪ್ರಾಸಪದ ಯಾವುದು ಬರುತ್ತೆ ನೋಡಿ? ನೀರು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ನಂತರ ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ ಬಾಯಿ. ನಾಯಿಗೆ ಸರಿಯಾದ ಪ್ರಾಸಪದ ಬಾಯಿ ಅಂತ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ ಪ್ರಾಸಪದಗಳನ್ನು ಹೇಗೆ ಗುರುತಿಸೋದು ಅಂತ? ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.